ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸಮರಾನ್ ರಘೂತ್ತಮಗುರೂನ್ ವೈದಗ್ಧ್ಯಮಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭರೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹಂತ ಹಂತವಾಗಿ ಎಷ್ಟು ಬೇಕೋ ಅಷ್ಟು ಕಥೆಗಳನ್ನು ತಿಳಿಸ್ತಾ ಆ ಕಥೆಗಳಿಗೆ ನಿರ್ಣಯವನ್ನೂ ತಾವು ಹೇಳಿ ಎಲ್ಲ ವಿಧವಾದ ಸಮಸ್ಯೆಗಳಿಗೂ ಉತ್ತರವನ್ನು ನೀಡುತ್ತಾ ಕಾಲಮಾನಗಳ ವ್ಯವಸ್ಥೆಯನ್ನೂ ಮಾಡಿಕೊಟ್ಟು ಸಮಗ್ರವಾದ ಆ ಕಥೆಗಳಿಗೆ ಪುಷ್ಟಿಯನ್ನು ಕೊಡುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದು ಅದ್ಭುತವಾದದ್ದು. ಹಾಗಾಗಿ 12 ಅಧ್ಯಾಯಗಳು ಮುಗಿದಾಗಿದೆ. ಈಗ 13ನೇ ಅಧ್ಯಾಯ. ಆ 13ನೇ ಅಧ್ಯಾಯದಲ್ಲಿ ಕೃಷ್ಣನ ಬಾಲ್ಯಲೀಲೆಗಳನ್ನು ಕೆಲವು ಶ್ಲೋಕಗಳಿಂದ ಶ್ರೀಮದಾಚಾರ್ಯರು ನಿರ್ಣಯಾತ್ಮಕವಾಗಿಯೂ ಅಲ್ಲಿಯೂ ಭಾಗವತದಲ್ಲಿ ಹರಿವಂಶದಲ್ಲಿ ಅಲ್ಲೆಲ್ಲಿ ಕೃಷ್ಣನ ಮಹಿಮೆಯನ್ನು ನಾವು ಕೇಳ್ತೇವೆ. ಆ ಕಥೆಗಳು ನಾವು ಕೇಳಲಿಕ್ಕೆ ಸಿಗ್ತದೆ, ಅಲ್ಲಲ್ಲಿ ನಮಗೆ ಸಮಸ್ಯೆ ಬರುತ್ತದೆ, ಗೊಂದಲ ಆಗ್ತದೆ. ದೇವರು ಆದ ಮೇಲೆ ದೇವರು ಹೀಗೆ ಎಲ್ಲ ವರ್ತನೆಗಳನ್ನು ಕೆಲಸಗಳನ್ನು ಮಾಡಬಹುದಾ ಅಂತ ಹೇಳಿದರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಶ್ರೀಮದಾಚಾರ್ಯರು 13ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾರೆ. ಗರ್ಗಶೂರಸುತೋಕ್ತ್ಯ ವಜ್ರಮಾಯಾತ್ ಸಾತ್ವತಾಂ ಪುರೋಧಾ ಸಹ ಚಕ್ರೇ ಕ್ಷತ್ರಿಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣರು ರೋಹಿಣಿ ಸೂನ್ವೋಹೋ. ಬಲರಾಮದೇವರಿಗೆ ಮತ್ತು ಕೃಷ್ಣನಿಗೆ ಆ ವಸುದೇವನ ಆ ನಂದನ ಮತ್ತು ಪುರೋಹಿತರಾಗಿರ್ತಾರೆ, ಯಾದವರ ಪುರೋಹಿತರಾಗಿರ್ತಾರೆ ಆ ಗರ್ಗಾಚಾರ್ಯರು, ಗರ್ಗಮುನಿ. ಅವರು ವಸುದೇವನ ಮಾತಿನಿಂದ ನಂದಗೋಕುಲ ವನಕ್ಕೆ ಬರ್ತಾರೆ. ಅಲ್ಲಿ ನಂದಗೋಕುಲಕ್ಕೆ ಬಂದು ಕೃಷ್ಣ ಮತ್ತು ಬಲರಾಮನಿಗೆ ಕ್ಷತ್ರಿಯರಿಗೆ ಮಾಡಬೇಕಾದಂತಹ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿ ಕೃಷ್ಣನಿಗೆ ಕೃಷ್ಣ, ಬಲರಾಮನಿಗೆ ಬಲರಾಮ ಅಂತ ನಾಮಕರಣವನ್ನು ಮಾಡಿಸ್ತಾರೆ. ಚಕ್ರೇ ಕ್ಷತ್ರಿಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣ ರೋಹಿಣಿ ಸೂನ್ವೋಹೋ. ಕೃಷ್ಣ ಮತ್ತು ರೋಹಿಣಿ ಸೂನು ಆದಂತಹ ಬಲರಾಮ ಇವರಿಬ್ಬರಿಗೂ ಕ್ಷತ್ರಿಯ ಸಂಸ್ಕಾರಗಳನ್ನು ಎಲ್ಲ ಮಾಡಿಕೊಡ್ತಾರೆ. ಊಚೆ ನಂದಸುತೋಯಂ ತವ ವಿಷ್ಣೋರ್ನಾಮತೋ ಗುಣೈಃ ಸರ್ವೈ ಚೇತತ್ರಾತಾ ಸುಖಮಾಪ್ಸ್ಯಂತ್ಯುನ್ನತಂ ಭವತ್ಪೂರ್ವಾಃ. ಆಗ ಗರ್ಗಾಚಾರ್ಯರು ನಂದ ಈ ಕೃಷ್ಣ ಅಂತ ಏನು ನಾಮಕರಣವನ್ನು ಮಾಡಿದ್ದೀವಲ್ಲ, ಆ ಕೂಸು ಇದು ನಿಮ್ಮ ಎಲ್ಲ ಗುಣಗಳಿಂದ ವಿಶಿಷ್ಟ
ವಿಶಿಷ್ಟವಾದ ರೀತಿಯಲ್ಲಿ ಪೂರ್ಣನಾಗಿದ್ದಾನೆ. ವಿಷ್ಣುವಿನ ಅವತಾರ ಅಂತ ನೀನು ಭಾವಿಸು. ವಿಷ್ಣುವಿನ ಅವತಾರನೇ. ನಂದಸುತೋಯಂ ತವ ವಿಷ್ಣೋರ್ ನಾಮತೋ ಗುಣೈಹಿ ಸರ್ವೈಹಿ ಗುಣೈಹಿ. ಮತ್ತು ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಮತ್ತು ನಿಮ್ಮೆಲ್ಲರಿಗೂ ಇವನೇ ಇವತ್ತಿನಿಂದ ರಕ್ಷಣೆ ಮಾಡ್ತಾನೆ. ಪ್ರತ್ಯಕ್ಷವಾಗಿ, ಅಪ್ರತ್ಯಕ್ಷವಾಗಿ ಭಗವಂತ ಎಂದಿಗೂ ರಕ್ಷಣೆ ಮಾಡ್ತಾನೇ ಇದ್ದಾನೆ ಅನಾದಿ ಕಾಲದಿಂದ. ಇನ್ನು ಮುಂದೆ ಪ್ರತ್ಯಕ್ಷವಾಗಿ ನಿಂತು ಈ ಕೃಷ್ಣನೇ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಮತ್ತು ಅಷ್ಟೇ ಅಲ್ಲದೇನೆ ನಿಮ್ಮ ಸೌಖ್ಯಾದಿಗಳನ್ನು ಹೊಂದುವುದಕ್ಕೂ ಇವನೇ, ಅಂದರೆ ಸುಖವನ್ನು ತಂದು ಕೊಡುತ್ತಾನೆ, ನಿಮಗೆ ರಕ್ಷಣೆಯನ್ನು ಮಾಡ್ತಾನೆ, ಎಲ್ಲ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ ಅಂತ ಗರ್ಗಾಚಾರ್ಯರು ಆ ನಂದನಿಗೆ ಹೇಳ್ತಾ ಇದ್ದಾರೆ. ಇತ್ಯುಕ್ತ ಸ ಮುಮೋದ ಪ್ರಯಯೋ ಗರ್ಗೋಪಿ ಕೇಟೋಧಾದ್ಯಾ ಸ್ವಪದೈರ್ ಅಗ್ರಯುಕ್ತಶ್ಚಕ್ರೇ ಪುಣ್ಯಂ ವ್ರಜನ್ ವ್ರಜೋಧ್ಯೇಶಂ. ಆಗ ಈ ಮಾತುಗಳನ್ನು ಹೇಳಿದಾಗ ಆ ನಂದ ಆಗ ಆನಂದಪಟ್ಟ. ಯಾರಿಗೆ ಸಂತೋಷ ಆಗುವುದಿಲ್ಲರಿ? ನನ್ನ ಮಗ ಜಗತ್ಸ್ವಾಮಿ ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ, ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಇನ್ನು ಮೇಲೆ ನಮಗೆ ಆನಂದವನ್ನು ದಯಪಾಲಿಸ್ತಾನೆ ಅಂತ ದೊಡ್ಡವರು ಹಿರಿಯರು ಯಾದವರ ಪುರೋಹಿತರವರು ವಸುದೇವ ಹೇಳಿ ಕಳಿಸಿದ್ದಾನೆ. ಅಲ್ಲಿ ಹೋಗಿ ಕೃಷ್ಣ ಮತ್ತು ಬಲರಾಮಗನಿಗೆ ಎಲ್ಲ ವಿಧವಾದ ಸಂಸ್ಕಾರ ನಾಮಕರಣಾದಿಗಳನ್ನು ನೀವು ಮಾಡ್ರಿ ಅಂತ ಹೇಳಿದಾಗ ಸಂತೋಷವಾಗಿದೆ. ಆಗ ಗರ್ಗಾಚಾರ್ಯರು ತಾವು ಹೋದರು. ಹೋಗಬೇಕಾದಾಗ ಆಗ ಕೃಷ್ಣ ಬಲರಾಮನಿಂದ ಕೂಡಿಕೊಂಡು ಆ ಎಲ್ಲ ಪ್ರದೇಶವನ್ನು ಓಡಾಡಿದ್ದಾನೆ. ನಮ್ಮ ಮನೆಗೆ ಒಬ್ಬ ಉತ್ತಮರು, ದೊಡ್ಡವರು, ಹಿರಿಯರು, ಜ್ಞಾನಿಗಳು, ಸನ್ಯಾಸಿಗಳು, ಪೀಠಾಧಿಪತಿಗಳು ಬಂದರೆ ನಮಗೆ ಸಂತೋಷವಾಗ್ತದೆ. ಆ ಜಗತ್ಸ್ವಾಮಿಯಾದ ಭಗವಂತನ ವಿಶಿಷ್ಟ ಅಧಿಷ್ಠಾನಭೂತರಾದ ವ್ಯಕ್ತಿಗಳೇ ಬಂದು ನಮಗೆ ಆಶೀರ್ವಾದ ಮಾಡಿದರೆ ಕುಣಿದಾಡಿಬಿಡ್ತೇವೆ ನಾವು. ಅಂಥದ್ರಲ್ಲಿ ಸ್ವಯಂ ಭಗವಂತನೇ ಅವತರಿಸಿ, ಅವತಾರ ಮಾಡಿದ ಮೇಲೆ ಅಲ್ಲಿದ್ದೆಲ್ಲ ಭೂಮಿ ಮೇಲೆ ತನ್ನ ಪುಟ್ಟ ಪುಟ್ಟಾದ ಮುದ್ದು ಮುದ್ದಾದ ಸಕಲ ಲಕ್ಷಣಗಳಿಂದ ಕೂಡಿದಂತಹ ಪಾದಗಳಿಂದ ಎಲ್ಲ ಕಡೆಗೆ ಓಡಾಡಿ ಪರಮಾತ್ಮ ಎಲ್ಲರಿಗೆ ಆ ದೃಶ್ಯವನ್ನು ನೋಡಿಸ್ತಾ ಸಂತೋಷ ಪಡಿಸುವುದೇನಿದೆಯಲ್ಲ, ಅಲ್ಲಿ ಜನಕ್ಕೆ ಎಷ್ಟು ಪುಣ್ಯ, ಎಷ್ಟು ಆನಂದದಿಂದ ಇದ್ದಾರೆ. ಆ ಪಾದಗಳನ್ನೆಲ್ಲ ನೋಡಿ ತಾನು ಬಹಳ ಸಂತೋಷಪಟ್ಟಿದ್ದ. ಇಷ್ಟೇ ದೇವರು ಮಾಡಲಿಲ್ಲ, ತನ್ನ ಬಾಲ್ಯಲೀಲೆಗಳನ್ನು ಅಷ್ಟೇ ತೋರಿಸಲಿಲ್ಲ. ಒಮ್ಮೆ ಆಕಳುವಾಗ ಅಂದರೆ ಆಕಳಿಸುವಾಗ ಬಾಯಿಯನ್ನು ತೆಗೆದಾಗ ತಾಯಿ ನೋಡಿ ವಿಶ್ವರೂಪವನ್ನು ನೋಡಿದ್ದಾಳೆ. ಮತ್ತೊಮ್ಮೆ ಆಟ ಆಡುವ ಪ್ರಸಂಗ ಬಂದಾಗ ಇವರೆಲ್ಲ ನನ್ನನ್ನು ಸಣ್ಣ ಕೂಸು, ಹುಡುಗ, ತಿಳುವಳಿಕೆ ಇಲ್ಲದೆ ಇದ್ದವನು, ಕುಚೇಷ್ಟೆಗಳನ್ನು ಮಾಡ್ತಾನೆ, ಆದರೆ ನೋಡಲಿಕ್ಕೆ ತುಂಟಾಗಿದ್ದಾನೆ, ಮುದ್ದಾಗಿದ್ದಾನೆ ಅಂತ ಹೇಳಿ ಇಷ್ಟೇ ಭಾವಿಸಿದ್ದಾರೇನೋ ಅಂತ ಕೃಷ್ಣ ತಿಳಿದು, ಸರ್ವಜ್ಞನಾದವನು, ಅವನಿಗೇನು ತಿಳಿಯೋ ಕಾರಣ ಇಲ್ಲ. ಜನ ಎಲ್ಲ ಹೀಗೆ ತಿಳಿಯಬಾರದು, ಸಜ್ಜನರೆಲ್ಲ ನನ್ನನ್ನು ಯಥಾರ್ಥವಾಗಿ ತಿಳಿಯಬೇಕು, ದುಷ್ಟರು ಮೋಹನೆಗೊಂಡು ತಾವು ತಮಸ್ಸಿಗೆ ಹೋಗಬೇಕು ಅಂತನ್ನುವ ಪ್ರಧಾನವಾದ ಉದ್ದೇಶದಿಂದ ಪರಮಾತ್ಮ ಅವತ್ತು ಮಣ್ಣನ್ನು ತಿಂದಂತೆ ನಾಟಕ ಮಾಡಿದ. ಎಲ್ಲರೂ ಬಂದು ಚಾಡಿಯನ್ನು ಹೇಳ್ತಾರೆ, ಕಂಪ್ಲೇಂಟನ್ನು ಮಾಡ್ತಾರೆ ಯಶೋಧಾದೇವಿಗೆ. ಆಗ ನಾಹಂ ಭಕ್ಷಿತವಾನಂಬ, ನಾನೇನು ಮಣ್ಣು ತಿಂದಿಲ್ಲ ಅಂತ ಬೇಕಾದಷ್ಟು ಬಾರಿ ದೇವರು ಹೇಳಿದ. ಆಗ ಇಲ್ಲಿಲ್ಲ, ಬಾಯಿಯನ್ನಾದರೂ ತೆಗಿ, ನಾನು ನೋಡ್ತೇನೆ ಅಂತಂದ್ಲು ಯಶೋಧಾದೇವಿ. ಆಗ ಪರಮಾತ್ಮ ತಾನು ಸಕದಾಚಿತ್ ಶಿಶುಭಾವಂ ಕುರ್ವಂತ್ಯ ಮಾತುರಾತ್ಮನೋ ಭೂಯಃ ಅಪನೇತುಂ ಪರೇಶೋ ಮೃದಂ ಜಘಾಸೈಕ್ಷತಾಂ ವಯಸ್ಯಾನಾಂ. ತನ್ನ ವಯಸ್ಕರಾದವರು ಬಂದು ಕೃಷ್ಣನ ಚಾಡಿಯನ್ನು ಹೇಳಿ ಕೃಷ್ಣನಿಗೆ ಬಯಸಬೇಕು, ಹೊಡೆಸಬೇಕು ಅಂತ ಅಭಿಪ್ರಾಯದಲ್ಲಿ ಆ ಹುಡುಗರು ಆ ಸ್ವಭಾವ ಮಾಡಿದರು. ಆದರೆ ಕೃಷ್ಣ ತಿಂದಿಲ್ಲ ಅಂತ ಹೇಳಿದ. ಮಾತೃಪಲಬ್ಧಾತೀಶೋ ಮುಖ ವಿವೃದ್ಧಿಮಂಬ ಅಂಬ ಮೃತ್ ಭಕ್ಷಿತಾಹಂ. ನಾನು ನಾಂಬ ಅಂಬ ತಾಯಿಯೇ, ನಾನು ಮೃತ್ತನ್ನು, ಮಣ್ಣನ್ನು ಭಕ್ಷಣ ಮಾಡಿಲ್ಲ. ಆದರೂ ಬಾಯಿಯನ್ನು ತೆಗಿ ಅಂತ ಅವಳು ಹೇಳಿದ್ಲು. ಹೇಳಿದಾಗ ಸಂತೋಷದಿಂದ ಪರಮಾತ್ಮ ಬಾಯಿಯನ್ನು ತೆಗೆದಾಗ ಪ್ರಕೃತಿ ವಿಕೃತಿಯುಕ್ ಸಾ ಜಗತ್ ಪರ್ಯಪಶ್ಯತ. ಹಿಂದೆ ತೋರಿಸಿದ ಬ್ರಹ್ಮಾಂಡವನ್ನೇ ಮತ್ತೆ ಪುನಃ ತೋರಿಸಿದ್ದಾಳೆ.
ಮೂಲ ಪ್ರಕೃತಿ ಲಕ್ಷ್ಮ್ಯಾತ್ಮಕವಾದದ್ದು, ಜಡ ಪ್ರಕೃತಿ ಅದರ ವಿಕಾರಗೊಂಡಂತಹ ಸಮಸ್ತ ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಸಕಲ ವಿಧವಾದ ಪ್ರಪಂಚ ಎಲ್ಲವನ್ನು ಪರಮಾತ್ಮ ತೋರಿಸಿದ್ದಾನೆ. ಪ್ರಕೃತಿ ವಿಕೃತಿ ಯುಕ್ ಸಾ ಜಗತ್ ಪರ್ಯಪಶ್ಯತ ಇತ್ತಂ ದೇವೋಪ್ಯಚಿಂತ್ಯಾಂ ಅಪರ ಗುರುದಿಗಾಂ ದಿಗಾಂ ಶಕ್ತಿ ಮುಚ್ಚಾಂ ಪ್ರದರ್ಶ ಪ್ರಾಯೋ ಜ್ಞಾತಾತ್ಮತತ್ವಾಂ ಪುನರಪಿ ಭವಾನ್ ಆನೃಣದೋ ಆತ್ಮಶಕ್ತಿಯ. ಹೀಗೆ ಪರಮಾತ್ಮ ತನ್ನ ಅಚಿಂತ್ಯ ಅನಂತ ಶಕ್ತಿಯಿಂದ ಪರಮಾತ್ಮ ಕೇವಲ ಸಣ್ಣದಾದ ಬಾಯಿಯಲ್ಲಿ ಸಮಸ್ತ ಪ್ರಪಂಚವನ್ನು ತೋರಿಸಿದ್ದಾನೆ. ಪುನಃ ಹೇಗೆ ಆ ಸಂಜೀವನಿ ಇದ್ದಂತಹ ಆ ಪರ್ವತವನ್ನು ಹನುಮಂತ ದೇವರು 2 ಬಾರಿ ತೆಗೆದುಕೊಂಡು ಬಂದಿದ್ದಾರೆ. ಒಂದೇ ಬಾರಿ ಅಂತ ಸಮಾಜ ತಿಳ್ಕೊಂಡಿದೆ ಎಷ್ಟೋ ಜನ. 2 ಬಾರಿ ತೆಗೆದುಕೊಂಡು ಬಂದಿದ್ದನ್ನು ರಾಮಾಯಣದಲ್ಲಿ ನೀವು ಕೇಳಿದ್ದೀರಿ. ಹಾಗೆ ಪರಮಾತ್ಮ ಬ್ರಹ್ಮಾಂಡವನ್ನು ತನ್ನ ಮುಖದಲ್ಲಿ ತೋರಿಸಿದ್ದು 2 ಬಾರಿ, ನಮಗೆ ಗೊತ್ತಿರಬೇಕು. ಆಗ ಇಷ್ಟು ಆಗಿದೆ. ಆಗ ಪರಮಾತ್ಮ ಇಷ್ಟು ತೋರಿಸಿ ತನ್ನ ಅದ್ಭುತವಾದ ವ್ಯಾಪಾರಗಳನ್ನು ತೋರಿಸಿ ಸಂತೋಷದಿಂದ ಇರುವಾಗಲೇನೆ ಬಾಯಿಯನ್ನು ಮುಚ್ಚಿದ. ಇದು ಪ್ರಭುಸ್ಸಲೀಲಯ ಹರಿರ್ಜಗದ್ವಿಡಂಬಯನ್ ಚಕಾರ ಗೋಷ್ಠಮಂಡಲೇಪ್ಯನಂತ ಸೌಖ್ಯ ಚಿದ್ಘನಃ. ಹೀಗೆ ಪರಮಾತ್ಮ ಜ್ಞಾನಾನಂದ ಸ್ವರೂಪನಾದ ಭಗವಂತ ತನ್ನ ಲೀಲೆಗಳನ್ನೇ ತೋರಿಸ್ತಾ ಲೋಕಕ್ಕೆ ಸಜ್ಜನರಿಗೆ ಆನಂದವನ್ನು ಉಂಟು ಮಾಡುತ್ತಾ ಪರಮಾತ್ಮ ಗೋಕುಲ ತುಂಬ ಎಲ್ಲ ಕಡೆಗೆ ಮತ್ತೆ ತಾನು ಆಟಾಡಿದ್ದಾನೆ, ಓಡಾಡ್ತಾ ಅನಂತ ಶಕ್ತಿ ಸಂಪನ್ನನಾಗಿದ್ದರೂ ಸಣ್ಣ ಮಕ್ಕಳು ಹೇಗೆ ಮಾಡಬೇಕು ಕೆಲಸಗಳನ್ನು ಹಾಗೆ ಮಾಡೋದು, ಓಡಾಡೋದು, ಜಿಗಿದಾಡೋದು, ಆಟ ಆಡೋದು, ಪ್ರಾಣಿಗಳ ಜೊತೆಗೆ ಇರುವುದು ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾನೆ. ಕದಾಚಿದೀಶ್ವರ ಸ್ಥಾನಂ ಪಿಬನ್ ಯಶೋದಯಾಪಯ ಶ್ರುತಿಂ ನಿದಾತು ಮುಜ್ಜತೋ ಬಭೂವ ತಧ್ಯಮತ್ರಕಂ. ಒಂದು ದಿವಸ ಏನಾಗಿದೆ, ಹಾಲನ್ನು ತನ್ನ ಸ್ತನಪಾನವನ್ನು ಮಾಡಿಸ್ತಾ ಇದ್ದಾಳೆ ಯಶೋಧಾದೇವಿ. ಮಾಡಿಸಬೇಕಾದಾಗ ಒಲೆ ಮೇಲೆ ಹಾಲನ್ನು ಇಟ್ಟಿದ್ದಾಳೆ. ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಸರ್ವಶಕ್ತನಾದ ನಿತ್ಯಪೂರ್ಣನಾದ ಅನಂತ ಗುಣಪೂರ್ಣನಾದ ಭಗವಂತನನ್ನು ಭಗವಂತನಿಗೆ ಹಾಲನ್ನು ಕುಡಿಸಬೇಕಾದಾಗ ದೇವರನ್ನು ತೃಪ್ತಿಗೊಳಿಸದೇನೆ ಅತೃಪ್ತನಾಗಿ ಹಾಲು ಉಕ್ಕಿ ಹೋಗ್ತದೆ, ಕೆನೆ ಹೋಗ್ತದೆ, ಮೊಸರು ಬರೋದಿಲ್ಲ, ಬೆಣ್ಣೆ ಬರೋದಿಲ್ಲ ಅಂತನ್ನುವ ಉದ್ದೇಶದಿಂದ ಕೃಷ್ಣನನ್ನು ಅರ್ಧಮರ್ಧ ಹಾಲು ಕುಡಿಸಿ ಭೂಮಿ ಮೇಲೇನೆ ಇಟ್ಟಿದ್ದಾಳೆ. ಕೃಷ್ಣನನ್ನು ಮಲಗಿಸಿ ತಾನು ಓಡಿ ಹೋಗಿದ್ದಾಳೆ. ಅಡಿಗೆ ಮನೆಗೆ ಹೋಗಿ ನೋಡ್ತಾಳೆ, ಓ ಹಾಲಂತೂ ಉಕ್ಕಿಲ್ಲ, ಕೆನೆ ಹಾಗೆ ಇದೆ, ಬೆಣ್ಣೆ ಬರ್ತದೆ ಅಂತನ್ನುವ ಚಿಂತೆ ಪಾಪ ಯಶೋದಾದಿಗೆ. ಹಾಗಾಗಿ ಇಷ್ಟಕ್ಕೆ ತಾನು ಒಳಗೆ ಹೋದಾಗ ಕೃಷ್ಣಂದ, ನನಗಿಂತ ನಿನಗೆ ಹಾಲು ಹೆಚ್ಚಾಯ್ತಾ? ನನಗೆ ನೀನು ಹಾಲು ಕುಡಿಸಿದೆ ಅಂದರೆ ನೀನು ಉದ್ಧಾರ ಆಗ್ತದೆ, ಅದು ಬಿಟ್ಟು ಹಾಲನ್ನು ಉಕ್ಕಬಾರದು ಅಂತ ನೀನು ಒಳಗೆ ನನ್ನನ್ನು ಅರ್ಧಮರ್ಧ ಹಾಲನ್ನು ಕುಡಿಸಿ ಅತೃಪ್ತನಾಗಿ ಮಾಡಿ ನೀನನ್ನು ಗಳಿಸಿದೆಯಾ ಅಂತ ಹೇಳಿ ಪರಮಾತ್ಮ ಸಿಟ್ಟಿಗೆ ಬಂದಂತೆ ತೋರಿಸುತ್ತಾ, ದೇವರಿಗೆ ಹಾಲು ಕುಡಿಸೋದ್ರಿಂದ ಏನು ತೃಪ್ತಿ ಪಡುವುದಿಲ್ಲ ಭಗವಂತ. ಯಾಕೆ? ಸ್ವಯಂ ತೃಪ್ತನಾದ, ಸದಾಕಾಲ ತೃಪ್ತನಾದ ಭಗವಂತ ಅವನು. ನಾವು ದೇವರಿಗೆ ನೈವೇದ್ಯ ಅಂತ ಸಮರ್ಪಣೆ ಮಾಡಬೇಕು. ಆಗ ಭಗವಂತ ದೊಡ್ಡದಾದ ಗಡಿಗೆ ತುಂಬ ಮೊಸರು ಇದೆ, ಬೆಣ್ಣೆ ಇದೆ. ಆ ಮೊಸರು ಮತ್ತು ಮಜ್ಜಿಗೆಯಲ್ಲಿದ್ದಂತಹ ತುಂಬಿದ ಬೆಣ್ಣೆಯ ಗಡಿಗೆ, ಅದನ್ನು ಅಲ್ಲೊಂದು ದೊಡ್ಡ ದೊಣ್ಣೆ, ಆ ದೊಣ್ಣೆ ಕಟ್ಟಿಗೆ ಅದನ್ನು ತಗೊಂಡು ಅಪ್ಪಳಿಸಿ ಅದನ್ನು ಒಡೆದು ಹಾಕಿದ್ದ ದೇವರು. ಸ್ವಲ್ಪ ಹಾಲು ಉಕ್ಕಬಾರದಂತೂ ಓಡು ಹೋಗಿದ ಯಶೋದೆ ಹಾಲು ಉಕ್ಕಿಲ್ಲ ಅಂತ ಸಮಾಧಾನಗೊಂಡಿದ್ಲು. ಆದರೆ ಹೊರಗೆ ಬಂದು ನೋಡ್ತಾಳೆ, ಪೂರ್ಣ ಆ ಹಾಲಂತಿರೋ ಪಡಸಲಿಗೆ ಅಂತಿರೋ ಅದೆಲ್ಲ ತುಂಬಿ ಹಾಲು ಮೊಸರು ಬೆಣ್ಣೆಗಳಿಂದ ತುಂಬಿ ತುಳುಕ್ತಾ ಇದೆ. ನೋಡಿ ನಗು ಬಂದುಬಿಡ್ತು ಯಶೋದೆಗೆ, ಏನಿವನು ಇಷ್ಟು ತುಂಟ ಇದ್ದಾನೆ ಅಂತ. ಆದರೆ 2ನೇ ಕ್ಷಣಕ್ಕೆ ಮತ್ತು ಸಿಟ್ಟು ಮಾಡಿಕೊಂಡಿದ್ದಾಳೆ, ಹೀಗೆ ಬಿಟ್ಟರೆ ಇವನೆಲ್ಲ ಪ್ರತಿ ಬಾರಿ ಹೀಗೆ ಧ್ವಂಸ ಮಾಡ್ತಾನೆ, ಕೃಷ್ಣ ಬಹಳ ತುಂಟ, ಅವನಿಗೆ ಸ್ವಲ್ಪ ಹೊಡೆದು ಬುದ್ಧಿ ಕಲಿಸಬೇಕು ಅವನಿಗೆ ಅಂತ ಹೇಳಿ ಯಶೋಧಾದೇವಿ ಆ ಚಂದ್ರನಂತೆ ಹೊಳೆಯುವ ಪರಮಾತ್ಮನನ್ನು ನೋಡಿ
ಸ ಮಧ್ಯಮಾನ ದದ್ಯುರು ಪ್ರಜಾತಮಿಂದು ಸನ್ನಿಭಂ ನವಂ ಹಿ ನೀತಿ ಮಾತದೆ ಜಹೋ ಜಹಾಸ ಚೇಷಿತ. ಆಗ ಅವನು ನಡಿಬೇಕು ಅಂತ ಹೊರಟಿದ್ದಾಳೆ. ದೇವರೆಲ್ಲ ಹೀಗೆ ಮಾಡಬೇಕು, ಗುಣಪೂರ್ಣ ಅಂತೀರಿ, ಜಗಜ್ಜನ್ಮಾದಿ ಕಾರಣ ಅಂತೀರಿ, ನಿತ್ಯ ತೃಪ್ತ ಅಂತೀರಿ, ಅವನಿಗೆ ಯಾವುದರ ಅಪೇಕ್ಷಾ ಇಲ್ಲ ಅಂತೀರಿ. ಇಷ್ಟೆಲ್ಲ ಇದ್ದು ಹಾಲು ಕುಡಿಬೇಕಂತಾನೇನು, ಬೆಣ್ಣೆಯನ್ನು ಒಡಿತಾನೇನು, ಬೆಣ್ಣೆಯನ್ನು ಬೇರೆಯವ್ರ ಮನೆಗೆ ಹೋಗಿ ಕದ್ದುಕೊಂಡು ಬರ್ತಾನೇನು, ತಾನು ತಿನ್ನಿಸ್ತಾನೆ, ಇನ್ನೊಬ್ಬರಿಗೆ ತಿನ್ನಿಸ್ತಾನೆ, ಇತ್ಯಾದಿಗಳನ್ನು ಮಾಡ್ತಾನೇನು? ಏನು ನಡೆಸಿದೆ ಇದು? ದೇವರಿಗೆ ಕೃಷ್ಣನಾಗಿ ದೇವರು ಕೃಷ್ಣ ಏನು ಮಾಡ್ತಾ ಇದ್ದಾನೆ ಇವನು ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಹಾಗೆಲ್ಲ ತಿಳಿಬೇಡಿ. ದೇವರು ಯಾವ ಯಾವ ಕಾಲದಲ್ಲಿ ಯಾವ ಅವತಾರವನ್ನು ತಾಳಿರ್ತಾನೋ ಅವತಾರಕ್ಕೆ ಅನುಗುಣವಾಗಿ ವ್ಯಾಪಾರವನ್ನು ಮಾಡ್ತಾನೆ. ವ್ಯಾಪಾರ ಹಾಗೆ ಮಾಡಿ ತಾನು ಸಣ್ಣವನು, ಇದೇ ವಯಸ್ಸದವರು ಅವ್ರ ಜೊತೆಗೆ ಇರ್ತೇನೆ, ಆ ಕಾಲಮಾನ ಜೊತೆಗೆ ಹಾಗೆ ವ್ಯವಹಾರ ಮಾಡ್ತೇನೆ ಅಂತ ತೋರಿಸ್ತಾ ಆವಾಗ ತನ್ನ ಅದ್ಭುತವಾದ ಶಕ್ತಿಗಳನ್ನು ತೋರಿಸಿ ನಿಮ್ಮಂತೆ ನಾನು ಸಾಮಾನ್ಯನಾದವನಲ್ಲ ಅಂತೂ ತೋರಿಸ್ತಾನೆ. ಎರಡೂ ವಿಧವಾಗಿ ವ್ಯಾಪಾರಗಳನ್ನು ಭಗವಂತ ಮಾಡ್ತಾನೆ. ಲೌಕಿಕ ಅಲೌಕಿಕ, ಅದ್ಭುತ ಮತ್ತು ಸಾಮಾನ್ಯವಾದ ಕೆಲಸಗಳನ್ನು ಪರಮಾತ್ಮ ಮಾಡ್ತಾನೆ. ನೋಡ್ರಿ, ಅದನ್ನೇ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಜಾಯತೆ ಯತ್ಕುಲೆ ಯಥಾ ಯುಗಂ ಯಥಾ ಯವಃ ತಥಾ ಪ್ರವರ್ತನಂ ಭವೇದ್ ದಿವೋಕಸಾಂ ಸಮುದ್ಭವೇ. ದೇವರು ಹೀಗೆ ಮಾಡ್ತಾನೆ, ನೀವು ಹೀಗೆ ಮಾಡಿ ತೋರಿಸಬೇಕು ಅಂತ ದೇವತೆಗಳಿಗೆ ತೋರಿಸ್ತಾನೆ. ಸ್ವಧರ್ಮಮುತ್ತಮಂ ದಿವೋಕಸಾಂ ಪ್ರದರ್ಶಯನ್. ದೇವತೆಗಳಿಗೂ ಭೂಮಿಯಲ್ಲಿ ಅವತಾರ ಮಾಡಿದಾಗ ದೊಡ್ಡ ಬಂಡೆಗೆ ಎತ್ತಿದೆ, ಪರ್ವತ ಎತ್ತುತ್ತೆ, ಇಂಥವೆಲ್ಲ ಮಾಡುವಂತೆ ಇಲ್ಲ. ಪ್ರಸಂಗಕ್ಕೆ ತಕ್ಕಾಗಿ ಸ್ವಧರ್ಮ ಪರಿಪಾಲನೆ ಮಾಡೋದಕ್ಕಾಗಿ ಏನಾದರೂ ಅದ್ಭುತ ಘಟನೆಗಳನ್ನು ಮಾಡಿ ತೋರಿಸುವುದಿದ್ದರೆ ಕೃಷ್ಣ ಮಾಡಿದ್ದಾನೆ, ಹಾಗಾಗಿ ನಾವು ಮಾಡಲಿಕ್ಕೆ ತಪ್ಪಿಲ್ಲ ಅಂತ ತಿಳಿದು ತಾವು ಮಾಡ್ತಾನೆ. ಎಲ್ಲ ಕಡೆಗೆ ದೇವತೆಗಳು ಹುಟ್ಟಿದ್ದಾರೆ ಅಂಥೇಳಿ ವಿಕಾರಗಳನ್ನು, ಅದ್ಭುತವಾದ ಕೆಲಸಗಳನ್ನು, ಅಲೌಕಿಕವಾದ ಅಮಾನುಷವಾದ ಕೆಲಸಗಳನ್ನು ತೋರಿಸ್ಬಿಟ್ರೆ, ಹೀಗೆ ಹಿಂದೆ ನಾವು ಗಂಗಾದೇವಿಯ ಸಂದರ್ಭದಲ್ಲಿ ಕೇಳಿದ್ದೇವೆ, ಭೂಮಿಯಲ್ಲಿ ಅವತಾರ ಮಾಡಿದಾಗ ದೇವತೆಗಳು ಹೇಗಿರಬೇಕು, ಅವರು ಯಾವ ಲಕ್ಷಣಗಳಿಂದ ಕೂಡಿದವರಾಗಿರಬೇಕು, ಅವರು ದೇವತೆಗಳು ಅಂತ ಗೊತ್ತಾದ ಮೇಲೂ ಭೂಮಿ ಮೇಲೆ ಇರತಕ್ಕದ್ದಲ್ಲ, ಬಹಳ ದಿನಗಳ ಕಾಲ ತಮ್ಮ ಲಕ್ಷಣಗಳನ್ನು, ತಮ್ಮ ಅದ್ಭುತವಾದ ಪರಾಕ್ರಮವನ್ನು, ಅಲೌಕಿಕವಾದ ದಿವ್ಯವಾದ ಶಕ್ತಿಗಳನ್ನು ತಾವು ಮುಚ್ಚಿಕೊಂಡು ಇರಬೇಕು ಅಂತ ಹೇಳಿದ್ದಾರೆ. ಇದೇ ಧರ್ಮ. ಹಾಗಾಗಿ ಕೃಷ್ಣ ಇದನ್ನೆಲ್ಲ ತೋರಿಸಬೇಕು ಅಂತ ಹೇಳೋದಕ್ಕಾಗಿಯೇ ಪರಮಾತ್ಮ ಹೀಗೆಲ್ಲ ಮಾಡಿ ತೋರಿಸಿದ್ದಾನೆ. ಭೂಮಿ ಮೇಲೆ ಅವತಾರ ಮಾಡಿದ್ದೇನೆ, ಏನು ಮಾಡಬೇಕು ಮಾಡಿದ್ದಾನೆ. ಅದನ್ನೇ ಭಾಗವತನು ಹೇಳುತ್ತದೆ. ವನ್ನೇರ್ ಗೋಪಿಕಾಸ್ತ್ರೀಯರ ಜೊತೆಗೆ ಪರಮಾತ್ಮ ಕೋಲಾಟವನ್ನು ಆಡಿದ, ನಾಟಕ ಮಾಡಿದ, ಅದು ಮಾಡಿದ, ಇದು ಮಾಡಿದ. ವನ್ನೇರ್ ಸರ್ವಭುಜೋ ಯಥಾ ಅಂತ ಅಲ್ಲಿ ಭಾಗವತದಲ್ಲಿ ವೇದವ್ಯಾಸ ದೇವರು ನಿರ್ಣಯ ಕೊಡ್ತಾರೆ. ದೊಡ್ಡವರು ಯಾಕೆ ಹೀಗೆ ಮಾಡ್ತಾರೆ ಅಂತನ್ನೋದನ್ನು ಕೇವಲ ಅರ್ಥ ಮಾಡಿಕೊಂಡು ಸಂತೋಷ ಪಡೋದೇ ಹೊರತು ದೊಡ್ಡವರು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ವಿಚಾರ ಮಾಡಬಾರ್ದು. ಅದೆಲ್ಲ ಬೆಂಕಿ ಇದ್ದಂತೆ. ಅದು ನಮ್ಮ ಯೋಗ್ಯತೆ ಏನು ಅಷ್ಟು ತಿಳಿದುಕೊಂಡು ನಾವು ಸುಮ್ಮನೆ ಇರಬೇಕು. ಬೆಂಕಿಯಲ್ಲಿ ಹಾಕಿದದ್ದನ್ನೆಲ್ಲ ಪವಿತ್ರವಾದದ್ದನ್ನೆಲ್ಲ ಸುಟ್ಟು ಹಾಕ್ತದೆ. ಬೆಂಕಿಗೆ ದೋಷ ಅಲ್ಲ, ಅಪವಿತ್ರವಾದದ್ದನ್ನು ತಿಂದಿದೆ ಬೆಂಕಿ ಅಂತೇಳಿ ಬೆಂಕಿಗೆ ದೋಷ ಹೇಳ್ಬೇಕಾ ನಾವು? ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ದೇವತೆಗಳ ಮಹಿಮೆ ಮಾಡಿದ್ದಾರೆ, ಮಾಡಿಲ್ಲ, ಇಷ್ಟೇ ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಏನು ಮಾಡಿಕೊಳ್ಳಬೇಕು, ಏನು ಮಾಡಿಕೊಳ್ಳಬಾರದು, ಹೇಗಿರಬೇಕು, ಹೇಗಿರಬಾರದು ಅಂತನ್ನೋದನ್ನು ನಾವು ವಿಚಾರ ಮಾಡಿ ನಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕೇ ಹೊರತು ಆ ದೇವತೆಗಳು ಹಾಗೆ ಮಾಡಿದ್ದಾರೆ, ಇವರು ಹಾಗೆ ಮಾಡಿದ್ದಾರೆ, ಆ ಗುರುಗಳು ಹಾಗೆ ಮಾಡಿದ್ದಾರೆ, ಇವರು ಹಾಗೆ ಮಾಡಿದ್ದಾರೆ ಅಂತ ಕೂತು ನಮ್ಮ ಜೀವನ ಹಾಳು ಮಾಡಿಕೊಳ್ಳೋದ್ರೊಳಗೆ ಏನೂ ಅರ್ಥವಿಲ್ಲ ಅಂತ ತಿಳಿಸ್ಕೊಡ್ತದೆ ಶಾಸ್ತ್ರ. ತಿಳಿದುಕೊಳ್ಳೋದಷ್ಟೇ. ಯಾಕೆ? ನಾವು ಹಾಗೆ ಆಗಬಾರದು. ಮಹಾನುಭಾವರು ಅದನ್ನು ಪರಿಹಾರ ಮಾಡಿಕೊಳ್ತಾರೆ, ಅವರಿಗೇನ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಸ್ವಧರ್ಮಮುತ್ತಮಂ ದಿವೋಕಸಾಂ ಪ್ರದರ್ಶಯನ್ ಅಧರ್ಮ ಪಾವಕೋಪಿ ಸನ್ ವಿಡಂಬತೆ ಜನಾರ್ದನಃ. ಧೃತಿರ್ಯಗಾದಿರೂಪಕಸ್ಯ ಬಾಲ್ಯಯೌವನಾದಿಯುಗ ಕ್ರಿಯಾ ತದದ್ಭುತಾಃ ಕರೋತಿ ಶಾಶ್ವತೋಪಿ ಸನ್. ಪರಮಾತ್ಮ ಶಾಶ್ವತೇಕ ಪ್ರಕಾರ. ಬಾಲಕನಾದಾಗ ಬಾಲಕರಂತೆ ವರ್ತನೆ ಮಾಡ್ತಾನೆ. ಸ್ವಲ್ಪ ದೊಡ್ಡವನಾದಾಗ ಆ ವಯಸ್ಸಿನಲ್ಲಿ ಇದ್ದ ಮಕ್ಕಳು ಹೇಗಿರಬೇಕು ಹಾಗೇ ಇರ್ತಾನೆ.
ಅದಕ್ಕಿಂತ ಸ್ವಲ್ಪ ದೊಡ್ಡವನಾದಾಗ ಆ ವಯಸ್ಸಿನ ತಕ್ಕ ಏನು ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು, ಆ ವ್ಯವಹಾರಗಳನ್ನು, ಆ ಕುಚೇಷ್ಟೆಗಳನ್ನು ಎಲ್ಲ ಮಾಡ್ತಾನೆ ಪರಮಾತ್ಮ. ಅದನ್ನೇ ಹೇಳ್ತಾರೆ, ಕ್ರಿಯಾಶ್ಚ ತದುದ್ಭವಾಹ ಕರೋತಿ ಶಾಶ್ವತೋಪಿ ಸನ್. ಶಾಶ್ವತೇಕ ಪ್ರಕಾರ ಭಗವಂತ, ಆದರೂ ತಾನು ಹಾಗೆ ಮಾಡ್ತಾನೆ. ಸ ವಿಪ್ರರಾಜ ಗೋಪಕ ಪರಶುರಾಮನಾದ, ರಾಮನಾದ. ಆಗ ಮಾಡಬೇಕಾದಾಗ ರಾಜರ ಕೆಲಸವನ್ನು ಮಾಡಿದ. ನೀತಿಯನ್ನು ಹೇಳಬೇಕು, ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಪ್ರಜಾರಕ್ಷಣೆ ಮಾಡಬೇಕು, ಪ್ರಜಾ ಪರಿಪಾಲನೆ ಮಾಡಬೇಕು, ನೀತಿ ಬೋಧನವನ್ನು ಮಾಡಬೇಕು, ದುಷ್ಟರ ಸಂಹಾರ ಮಾಡಬೇಕು, ಅದನ್ನು ಮಾಡಿ ತೋರಿಸಿದ ರಾಮ. ಪರಶುರಾಮ ದೇವರಾದಾಗ ಬ್ರಾಹ್ಮಣರಾದವರು ಹೇಗೆ ಮಾಡಬೇಕು, ಹೇಗಿರಬೇಕು, ದುಷ್ಟರನ್ನು ಸಂಹಾರ ಹೇಗೆ ಅದನ್ನು ಮಾಡಿ ತೋರಿಸಿದ. ನರಸಿಂಹನಾದಾಗ ಅದು ಮಾಡಿ ತೋರಿಸಿದ. ಕೃಷ್ಣ ವೇದವ್ಯಾಸ ದೇವರಾದಾಗಲೂ ಅದನ್ನೇನು ಮಾಡಬೇಕು ಅದನ್ನು ಮಾಡಿ ತೋರಿಸಿದ್ದಾನೆ ಪರಮಾತ್ಮ. ಅದನ್ನೇ ಹೇಳ್ತಾರೆ, ಸವಿಪ್ರರಾಜ ಗೋಪಕ ಸ್ವರೂಪ ತದುದ್ಭವಾ ತದಾ ತದಾ ವಿಚೇಷ್ಟತೆ ಕ್ರಿಯಾ ಸುರಾನ್ ವಿವಿಕ್ಷಯನ್. ದೇವತೆಗಳನ್ನು ಶಿಕ್ಷಣೆ ಮಾಡುತ್ತಾ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ತಥಾಪ್ಯನನ್ಯ ದೇವತಾ ಸಮಂ ನಿಜಂ ಬಲಂ ಪ್ರಭು ಪ್ರಕಾಶಯನ್ ಪುನಃ ಪುನಃ ಪ್ರದರ್ಶಯತ್ಯಜೋ ಗುಣ. ಎಲ್ಲ ಗುಣಗಳನ್ನು ಪರಮಾತ್ಮ ತಾನು ಆಗ 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 ತಿಳಿಸ್ತಾ ತಾನು ಎಲ್ಲ ಈ ನಾಟಕವನ್ನು ಮಾಡ್ತಾ ಇದ್ದಾನೆ. ಗೋಪಾಲಕರಾದಾಗ ಗೋಪಾಲಕನಂತೆ ಮಾಡಿದ ಕೃಷ್ಣ, ಈಗ ಗೋಪಾಲಕ. ಹಾಗಾಗಿ ಈಗ ಪರಶುರಾಮ ದೇವರಂತೆ ಬ್ರಾಹ್ಮಣನಾಗಿ ಕೂತು ಸಂಧ್ಯಾವಂದನ, ಜಪ, ತಪಸ್ಸು, ಪಾರಾಯಣ ಇವುಗಳನ್ನೆಲ್ಲ ಮಾಡ್ತಾ ಕೂಡಲಿಲ್ಲ ದೇವರು. ಅದನ್ನು ಮಾಡಿದ್ದಾನೆ. ಪ್ರಧಾನವಾದ ಉದ್ದೇಶ ಅವತಾರದ್ದೇನು ಅದನ್ನು ಮಾಡ್ತಾ ಇದ್ದಾನೆ. ಹೀಗೆ ಎಲ್ಲ ಅವತಾರಗಳಲ್ಲಿ ದೇವರಿಗೆ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಬರ್ತದೆ. ಆದರೆ ಆಯಾ ಅವತಾರಗಳನ್ನು ಮಾಡಿದಾಗ ಪ್ರಧಾನವಾದದ್ದನ್ನು ಯಾವುದು ಕೆಲಸ ಮಾಡಬೇಕು ಅದನ್ನು ಮಾಡ್ತಾನೆ ಪರಮಾತ್ಮ. ಇದು ಹೀಗೆ ಮಾಡಬೇಕು ದೇವತೆಗಳು. ಸುರಾನ್ ವಿಶಿಕ್ಷಯನ್ ಅಂತ ತಿಳಿಸ್ತಾ, ತಥಾಪ್ಯನನ್ಯ ದೇವತಾ ಸಮಂ ನಿಜಂ ಬಲಂ ಪ್ರಭು. ಹೀಗೆ ಸರ್ವಜ್ಞನಾದ, ಗುಣಗಳಿಂದ ಪೂರ್ಣನಾದ ಪರಮಾತ್ಮ ಪುನಃ ಪುನಃ ಈ ಕೆಲಸಗಳನ್ನು ತೋರಿಸ್ತಾ ಹೋಗ್ತಾನೆ. ಪುನಃ ಪುನಃ ಸಮೀಕ್ಷತ ಕ್ಷಮಂ ಜಗಾಮ ತತ್ಕರ ಕರಗ್ರಹಂ ಪ್ರಭು ಸ್ವಭಕ್ತವಶ್ಯತಾಂ ಪ್ರಕಾಶಯನ್ ಗುರುಕ್ರಮಃ. ಇದನ್ನೆಲ್ಲ ಮಾಡಿದರೂ ದೇವರು ತನ್ನ ಕೆಲಸ, ತಾನು ಮಾಡಿದ ಪ್ರತಿಜ್ಞೆ ಇದನ್ನು ಮರಿಲಿಲ್ಲ. ತನ್ನ ಭಕ್ತರಿಗೆ ವಶನಾಗ್ತೇನೆ ಅಂತ ದೇವರೇನು ಮಾತು ಕೊಟ್ಟಿದ್ದಾನಲ್ಲ ಅದನ್ನು ಮಾತ್ರ ಬಿಡಲಿಲ್ಲ. ಹಾಗಾಗಿ ಆಯಾಸಗೊಂಡಂತಹ ಒಮ್ಮೇನಾಯಿತು, ಅದೇ ಹೇಳಿದ್ನಲ್ಲ, ಇದನ್ನೆಲ್ಲ ಮಧ್ಯದಲ್ಲಿ ದೇವರ ಮಹಿಮೆ ಅಂತ ತಿಳಿಬೇಕು ಹೊರತು ದೇವರು ಅಜ್ಞಾನ ಅಥವಾ ಏನೋ ನಾವು ಮಾಡುವಂತೆ ಪ್ರಾರಬ್ಧ, ನಮ್ಮ ಕರ್ಮಗಳು, ಅದರ ಇರುವ ಆ ಕರ್ಮಗಳಂತೆ ನಾವು ಮಾಡುತ್ತೇವೆ, ಮಾಡಿಸ್ತಾನೆ, ಹಾಗೆ ದೇವರೆಲ್ಲ ಮಾಡುವನಲ್ಲ ಅಂತನ್ನೋದಕ್ಕೆ ಎಲ್ಲ ನಿರ್ಣಯಗಳನ್ನು ಒಳಗೆ ತುಂಬಿ ಕಥೆಯನ್ನು ಹೇಳ್ತಾ ಮುಂದೆ ಹೇಳ್ತಾರೆ. ದೇವರು ಗಡಿಗೆ, ಮೊಸರು ಗಡಿಗೆ, ಬೆಣ್ಣೆ ಗಡಿಗಳನ್ನು ಒಡೆದು ಹಾಕಿದ್ದಾನೆ. ಆಗ ಯಶೋಧಾದೇವಿ ಇವನನ್ನು ಹಿಡಿಬೇಕು, ಬೈಬೇಕು, ಬಡಿಬೇಕು ಅಂತ, ದಂಡನೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾಳೆ. ದೇವರು ಓಡಾಡಿಸ್ತಾ ಇದ್ದಾನೆ. ಕೊನೆಗೆ ಸೋತು ಒಂದು ಕಡೆಗೆ ಮೈ ಮೇಲಿಂದು ಹೂ ಎಲ್ಲ ಹಾಕ್ಕೊಂಡಿದ್ದು, ಹೂ ಬಿಚ್ಚಿತು, ಸೆರಗು ಎಲ್ಲ ಇದಾಗಿದೆ, ಅಸ್ತವ್ಯಸ್ತಳಾಗಿದ್ದಾಳೆ, ಮೈ ಎಲ್ಲ ಬೆವತೋಗಿದೆ. ಒಂದು ಕೂಸನ್ನು ಹಿಡಿಯಲಿಕ್ಕೆ ತಾಯಿ ಎಷ್ಟು ಕಷ್ಟಪಡಬೇಕೋ ಹಾಗೆ ಕಷ್ಟನ್ನು ದೇವರು ಕೊಟ್ಟಂತೆ ಮಾಡಿದ. ಕೊನೆಗೆ ಸೋತು ಹೋದ್ಲು ಅಂತಂದಾಗ ಭಕ್ತಿಯಿಂದ, ಕೃಷ್ಣ ಸಿಗಪ್ಪ, ಯಾಕೆಷ್ಟು ತೊಂದರೆ ಕೊಡ್ತಿ ಅಂತ ಯಶೋಧಾದೇವಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಸಿಕ್ಕಿಬಿಟ್ಟ. ಇದೇ ಮೊದಲು ಮಾಡಿದ್ಲು ಅಂದರೆ, ನಾನು ಹಿಡಿತೇನೆ ಅವನಿಗೆ, ನಾನು ಬಡಿತೇನೆ ಅಂತ ಸ್ವಲ್ಪ ಮಮತಾತಿಶಯದಿಂದ ತಾನು ಹೋದ್ಲು. ಆ ಮಮತಾ, ಅಹಂಕಾರ, ಸ್ವಾಭಿಮಾನ ಹೋಗುವವರಿಗೆ ನಾನು ನಿಮಗೆ ಸಿಗೋದಿಲ್ಲ ಅಂತ ದೇವರು ತೋರಿಸ್ತಾ, ಅದು ಹೋದ ತಕ್ಷಣ ದೇವರು ಸಿಕ್ಕ ಮೇಲೂ ನೀನನ್ನು ಕಟ್ಟು ಹಾಕ್ತೇನೆ ಅಂತಂದ್ಲು. ನನ್ನ ನೀನು ಕಟ್ಟು ಹಾಕ್ತೀರಿ, ನಾನು ಯಾರ ಕಡೆನೂ ಕಟ್ಟು ಹಾಕ್ಸೋಳವನಲ್ಲ, ಕಟ್ಟ ಹಾಕಿದವನು ನಾನು, ಅದನ್ನು ಬಿಡಿಸೋನು ನಾನೇ ಅಂತ ಪರಮಾತ್ಮ ತೋರಿಸ್ತಾ, ಸಮಸ್ತ ಧಾಮ ಸಂಚಯ. ನೀವೆಲ್ಲ ಕಥೆಯನ್ನು ಕೇಳಿದ್ದೀರಿ. 2 ಅಂಗುಲಿ ಕಮ್ಮಿ ಬೀಳ್ತಾ ಇತ್ತು, 2 ಬಟ್ಟಷ್ಟು ದಾರ ಕಮ್ಮಿ ಬೀಳ್ತಾ ಇತ್ತು. ಎಷ್ಟು ಹಗ್ಗ ತಂದರು ನೋಡ್ರಿ, ಆಕೆಗೆ ಅರ್ಥ ಆಗಲಿಲ್ಲ, ಯಶೋಧಾದೇವಿಗೆ ಅರ್ಥ ಆಗಲಿಲ್ಲ. ಎಷ್ಟು ಹಗ್ಗದ ಸಮೂಹವನ್ನು, ಎಷ್ಟು ಹಗ್ಗ, ಇಷ್ಟು ದೊಡ್ಡ ಹಗ್ಗ ತೊಗೊಂಬರ್ತಿದ್ಲು, ಹಗ್ಗ ಕಟ್ತಾ ಇದ್ಲು. 2 ಅಂಗುಲಿ ಕಮ್ಮಿ ಬೀಳುತ್ತಿತ್ತು, ಮತ್ತು ತೊಗೊಂಬರ್ತಿದ್ಲು. ಇದೇನು ಹುಡುಗ ಅಲೌಕಿಕ ಇದೆ, ನಮ್ಮಂತೆ ಇಲ್ಲ, ಇಷ್ಟು ಹಗ್ಗ ತಂದರೂ ಇದು ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತಲೆಯಲ್ಲಿ ಬರಲಿಲ್ಲ ಅವಳಿಗೆ.
ಮತ್ತು ತೊಗೊಂಬರ್ತಾ ಇದ್ದಾಳೆ, ಮತ್ತು ತೊಗೊಂಬರ್ತಾಳೆ, ಮತ್ತು ತೊಗೊಂಬರ್ತಾಳೆ. ಹೀಗೆ ಎಷ್ಟಾದ ಮೇಲೂ ಕೊನೆಗೆ ಸುಸಂಧಿತೋಪ್ಯಪೂರ್ಣತಾಂ, ಕೊನೆಗೆ ಏನಾದರೂ ಪೂರ್ಣ ಆಗಲೇ ಇಲ್ಲ. ಅಯ್ಯೋ ಅನಂತ ವಿಗ್ರಹೇ ಶುಶುತ್ವ ಸಂಪ್ರದರ್ಶಕೆ ಅಬಂಧ ಯೋಗ್ಯತಾಂ ಪ್ರಭು ಪ್ರದರ್ಶ ಲೀಲೆಯ ಪುನಃ ಸ ಏಕವತ್ಸ ಪಾಶಕಾಂತರೈ ತಥೋಖಿಲಂಬರಃ. ಆಗ ಕೊನೆಗೆ ಮತ್ತೆ ಅಲ್ಲೇ ದೇವರಿಗೆ ಮತ್ತೆ ಪುನಃ ಯಶೋಧಾದೇವಿ ಪ್ರಾರ್ಥನೆ ಮಾಡಿದಾಗ ತಾನು ಆ ಹಗ್ಗದಿಂದ ಕಟ್ಟಿಸಿಕೊಂಡಿದ್ದಾನೆ ಭಗವಂತ. ನಾವು ದೇವರನ್ನ ಯಾವುದರಿಂದಲೂ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಗ್ಗಲ್ಲ, ಬಂಗಾರ ಹಗ್ಗವನ್ನು ಮಾಡಿದರೂ ದೇವರು ಕಟ್ಟಿಸಿಕೊಳ್ಳುವುದಿಲ್ಲ. ದೇವರು ನಮಗೆ ವಶನ ಆಗುವುದು ಎದಕ್ಕೆ? ಕೇವಲ ಭಕ್ತಿಗೆ. ಭಕ್ತಿಯಿಂದ ದೇವರು ನಮ್ಮ ವಶನಾಗ್ತಾನೆ. ಏನು ಅಂತಿರೋದನ್ನೆಲ್ಲ ಮಾಡಲಿಕ್ಕೆ ತಯಾರಾಗ್ತಾನೆ. ನಾವು ದೇವರನ್ನು ತಪ್ಪು ತಿಳಿಯುವುದು, ಅನ್ಯಥಾ ಭಾವಿಸುವುದು, ದೇವರ ಬಗ್ಗೆ ಅಜ್ಞಾನವನ್ನು ಪಟ್ಟು ಏನೇನೋ ವ್ಯಾಪಾರಗಳನ್ನು ಮಾಡಿಬಿಟ್ಟರೆ ದೇವರು ನಮಗೆಂದೂ ಸಿಗುವುದಿಲ್ಲ. ಭಕ್ತಿ ನಾವು ಎಷ್ಟು ಹೆಚ್ಚೆಚ್ಚೆಚ್ಚೆಚ್ಚು ಮಾಡ್ತೇವೋ ಅಷ್ಟು ದೇವರು ನಮ್ಮ ಹತ್ರ ಆಗ್ತಾನೆ. ಎಲ್ಲ ಕಾಲಕ್ಕೂ ಸಿದ್ಧ. ನಮಗೆ ಸಮಸ್ಯೆ ಬಂದಾಗ, ಆಪತ್ತು ಬಂದಾಗ ದೇವರನ್ನು ನಾವು ಹೆಚ್ಚು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ, ದೇವರಷ್ಟು ವರ ಕೊಡ್ತಾನೆ. ಎಷ್ಟು ಕ್ವಾಲಿಟಿಯಾಗಿ ನೀವು ಭಕ್ತಿಯನ್ನು ಮಾಡ್ತೀರೋ ಎಲ್ಲ ಕಡೆಗೆ ಕಾಮನ್ ಇದೆ ಅದು ವ್ಯವಹಾರಗಳಲ್ಲಿ. ಇಲ್ಲಿ ದೇವರು ನಮ್ಮ ಜೊತೆಗೆ ವ್ಯವಹಾರ ಮಾಡುವುದಲ್ಲ, ದೇವರನ್ನು ನಾವು ಭಕ್ತಿಯಿಂದ ಶರಣಾಗತನಾದಾಗ, ತಾಯಿಯಲ್ಲಿ ಮಕ್ಕಳು ಶರಣಾಗತಿಯನ್ನು ಹೊಂದಿದಾಗ ತಾಯಿ ತನ್ನ ಪ್ರಾಣ ಕೊಡಲು ಸಿದ್ಧಲಾಗ್ತಾಳಲ್ಲ, ಹಾಗೆ ದೇವರಲ್ಲಿ ನಾವು ಸರ್ವಸ್ವ ಸ್ವಾಮಿ ನೀನು, ಬೇರೆ ಯಾರೂ ನನ್ನನ್ನು ಉದ್ಧಾರ ಮಾಡಲು ಸಾಧ್ಯವಿಲ್ಲ, ಈ ಕಷ್ಟಗಳಿಂದ ನಮಗೆ ಯಾರೂ ಉದ್ಧಾರ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ನಾವು ದೇವರನ್ನು ಅನನ್ಯವಾಗಿ ಶರಣಾಗತಿಯನ್ನು ಹೊಂದಿದರೆ ದೇವರು ಅವಶ್ಯವಾಗಿ ನಾವು ಅಂದ್ಕೊಂಡಿದ್ದನ್ನು, ನಾವು ಬೇಡಿದ್ದನ್ನು, ನಾವು ಪ್ರಾರ್ಥನೆ ಮಾಡಿದ್ದನ್ನು ಪರಿಪೂರ್ಣ ಮಾಡ್ತಾನೆ ಅಂತ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಲ್ಲ ಕಥೆಗಳಿಂದ ನಾವು ಅರ್ಥ ಮಾಡಿಕೊಳ್ಳೋದು. ಏನೇನೋ ಸಮಸ್ಯೆ ಆಗಿರ್ತದೆ. ನಾನು ಮೊನ್ನೆ ಪುಣೆಯಲ್ಲಿ ಗೀತಾ ಪ್ರವಚನ ಹೇಳಬೇಕಾದಾಗ ಕೆಲವು ಮಾತುಗಳನ್ನು ಹೇಳಿದೆ. ಎಷ್ಟು ನಮಗೆ ಕಷ್ಟವಾಗ್ತದೆ, ಸಮಸ್ಯೆವಾಗ್ತದೆ, ಏನೇನೋ ಆಪತ್ತು, ಮಕ್ಕಳಾಗೋದಿಲ್ಲ, ಮದುವೆ ಆಗೋದಿಲ್ಲ, ಹೆಂಡತಿ ಸರಿಗಿರುವುದಿಲ್ಲ, ಮನೆಯಲ್ಲಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಪಾಠ ಪ್ರವಚನ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ರೋಗ ರುಜಿನಿಗಳು 1, 2, 3, 4 ಬೇಕಾದಷ್ಟು. ಎಲ್ಲದಕ್ಕಿಂತ ಹೆಚ್ಚು ಸಮಸ್ಯೆ ಬರುವುದು ಪಾಠ ಪ್ರವಚನಕ್ಕೆ, ದೇವರ ಪೂಜೆಗಳಿಗೆ, ಸತ್ಕರ್ಮಗಳಿಗೆ. ಅದರಲ್ಲಿ ಅತಿಶಯವಾಗಿ ಪಾಠ ಪ್ರವಚನಕ್ಕೆ ವಿಘ್ನಗಳು ಬರುವುದು. ಯಾಕೆ ನಮಗೆ ಈ ಸಮಸ್ಯೆಗಳನ್ನು ದೇವರು ತಂದು ಕೊಡ್ತಾನೆ? ನಾವು ದೇವರ ಪೂಜೆ ಮಾಡ್ತಿರ್ತೇವೆ, ಎಲ್ಲ ಮಾಡಿದರೂ ದೇವರು ನಮಗೆ ದಾರಿದ್ರ್ಯ ಕೊಡ್ತಾನೆ, ಕೊಡ್ತಾನೆ, ವಿಪತ್ತು ಆಪತ್ತುಗಳನ್ನು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಯಾಕೆ ಅಂತಂದರೆ ಈ ಜನ್ಮದಲ್ಲಿ ನಮಗೆ ದೇವರು ಏನು ಅಂತ ಗೊತ್ತು, ಗುರುಗಳು ಗೊತ್ತು, ಶಾಸ್ತ್ರ ಗೊತ್ತು, ನಂಬಿಕೆ ಇದೆ, ವಿಶ್ವಾಸ ಇದೆ, ಅಂಥವರಿಗೆ ದೇವರು ಹೆಚ್ಚು ಕಷ್ಟ ಕೊಡ್ತಾನೆ. ದೇವ್ರ ತಲೆ ಸರಿಗಿಲ್ಲೇನು? ದೇವರನ್ನು ನಂಬಿದವರಿಗೆ ದೇವರು ಹೆಚ್ಚು ಕಷ್ಟ ಕೊಡ್ಬೇಕಾ? ಹೌದು. ಯಾಕೆ? ದೇವರನ್ನು ನೀವು ನಂಬಿದ್ದೀರಲ್ಲ, ಅದಕ್ಕಾಗಿ. ಅಂದರೆ ಏನರ್ಥ? ಈ ಜನ್ಮದಲ್ಲಿ ನೀವು ಅಂಗಾರಾಕ್ಷಂತಿ, ಗೋಪಿಚಂದನ 2 ನಾಮಗಳು ಅಥವಾ ದೇವರ ಪೂಜಾ ನಮಸ್ಕಾರ ಚಮತ್ಕಾರ ಮಾಡಿದ್ದಕ್ಕೆ ನೀವು ಹೀರೋ ಆಗಿಬಿಡ್ತೀರೇನು? ಭಾರಿ ವಿದ್ವಾಂಸರು, ಭಾರಿ ಪಂಡಿತರು, ಭಾರಿ ತಪಸ್ವಿಗಳು ಅಂತ ಈಗ ಅನಿಸ್ಕೊಳ್ತಾ ಇದ್ದೀರಿ. ಹಿಂದಿನ ಜನ್ಮಗಳಲ್ಲಿ ಏನು ಕರ್ಮ ಮಾಡಿದ್ದೀರಂತ ಯಾರಿಗೆ ಗೊತ್ತಿದೆ? ಆ ಎಲ್ಲ ಕರ್ಮದ ಲೆಕ್ಕ ಇದೆ ದೇವರಿಗೆ. ಅದು ಇಂಥ ಜನ್ಮಗಳಲ್ಲೇ ದೇವರು ಕೊಟ್ಟು ಆ ಕರ್ಮವನ್ನು, ಆ ಪಾಪವನ್ನು ಭಸ್ಮ ಮಾಡಬೇಕು. ಆ ಪಾಪವನ್ನು, ಆ ಕರ್ಮವನ್ನು ಭಸ್ಮ ಮಾಡಬೇಕು. ಬೇರೆ ಜನ್ಮಗಳಲ್ಲಿ, ಬೇರೆ ಯೋನಿಗಳಲ್ಲಿ ನಮಗೆ ಆ ಪಾಪದ ಕರ್ಮವನ್ನು ದೇವರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಕೊಟ್ಟರೂ ನಾವು ಮತ್ತು ಹೆಚ್ಚು ಪುನಃ ಪಾಪಗಳನ್ನೇ ಮಾಡ್ತೇವೆ. ಈಗ ಒಂದು ತಿಳಿಯಿರಿ, ಬ್ರಾಹ್ಮಣರನ್ನು ಬೈದೇವೆ, ಗುರುಗಳನ್ನು ನಿಂದೆ ಮಾಡಿದ್ದೇವೆ, ದೇವರನ್ನು ನಿಂದ ಮಾಡಿದ್ದೇವೆ. ಆ ಕರ್ಮಕ್ಕಾಗಿ ನಮಗೆ ಏನೋ ದೇವರು ಶಿಕ್ಷೆ ಕೊಡಬೇಕಾಗಿದೆ. ಶಿಕ್ಷೆಯನ್ನು ದೇವರನ್ನು ಒಪ್ಪದೇ ಇದ್ದ ಜನ್ಮದಲ್ಲಿ ಕೊಟ್ಟರೆ, ದೇವರನ್ನು ತಿಳಿಯದೇ ಇದ್ದ ಜನ್ಮದಲ್ಲಿ ಕೊಟ್ಟರೆ, ದೇವರನ್ನು ವಿಶ್ವಾಸ ಮಾಡದೇ ಇದ್ದ ಜನ್ಮದಲ್ಲಿ ಕೊಟ್ಟರೆ, ನಮಗೆ ಒಂದು ಇಂಥ ಜನ್ಮ ಬಂದಿದೆ, ದೇವರು ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ದೇವರನ್ನೇ ಬೈತಾ ಇದ್ದೇವೆ, ಅಂಥ ಜನ್ಮದಲ್ಲಿ ನಮಗೆ ದೇವರ ಕಾಲು ಮುರಿದ, ಕೈ ಮುರಿದ, ದೇವರನ್ನು, ಗುರುಗಳನ್ನು, ಆಕಳನ್ನು, ಬ್ರಾಹ್ಮಣರನ್ನು ಕಾಲಿನಿಂದ ಒದ್ದಿದ್ದೇವೆ. ಅದಕ್ಕೇನು ಮಾಡಬೇಕು? ದೇವರು ನಮ್ಮನ್ನ ಕಾಲಿಲ್ಲದೆ ಇದ್ದಂತೆ ಮಾಡಬೇಕು. ಆದರೆ
ನಮಗೆ ಈ ಜನ್ಮದಲ್ಲಿ ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಒಂದೇನೋ ಕಾಲಿಗೆ ಏನೋ ಸಮಸ್ಯೆ ಮಾಡಿದ, ಹಾಗಾಗಿ ನಾನು ಹಿಂದೆ ಏನೋ ಮಾಡಿದ್ದೆ, ಕಾಲೇ ಮುರಿಬೇಕಾಗಿತ್ತು, ದೇವರು ಹಾಗೆ ಮಾಡಲಿಲ್ಲ, ಕಾಲಿಗೆ ಪ್ಲಾಸ್ಟರ್ ಹಾಕಿಸಿದ್ದಾನಷ್ಟೇ ಅಂತ ನಾವು ಅರ್ಥ ಮಾಡಿಕೊಂಡು ಸುಮ್ಮನೆ ಇರ್ತೇವೋ ಇಲ್ಲೋ? ಅದೇ ದೇವರು ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲದೆ ಇದ್ದಂಥ ಯಾವುದೋ ಒಂದು ಜನ್ಮ ಬಂದಿದೆ, ಮನುಷ್ಯನೇ ಆಗಿದ್ದಾನೆ, ಅಥವಾ ಬ್ರಾಹ್ಮಣನಾಗಿದ್ದರೂ ಅವ ಅಸ್ತವ್ಯಸ್ತವಾಗಿ ಬೆಳೆದಿದ್ದಾನೆ. ಅಂಥ ಪ್ರಸಂಗದಲ್ಲಿ ಈ ಸಮಸ್ಯೆಗಳನ್ನೆಲ್ಲ ಕೊಟ್ಟರೆ ದೇವರು ನನಗೆ ಗಂಟು ಬಿದ್ದಿದ್ದಾನೆ, ಬೇರೆಯವರು ಸಿಗಲಿಲ್ಲ, ಎಷ್ಟು ಕಷ್ಟ ಕೊಟ್ಟ ನಮಗೆ ಅಂತ ಹೇಳಿ ದೇವರನ್ನೇ ಬೈತಾ ಹೋಗ್ತೇವೆ. ನಾವು ಮಾಡಿದ ಕರ್ಮಕ್ಕೆ ದೇವರು ನಮಗೆ ಶಿಕ್ಷೆ ಕೊಟ್ಟಾಗಲೂ ಹಿಂದೆ ಮಾಡಿದ ಪಾಪ, ಆ ಪಾಪದ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ರೂಪವಾಗಿ ಇದನ್ನು ಭೋಗಿಸುವಂತ ದೇವರು ಕೊಟ್ಟ ಅಂತಾದರೂ ನಾವು ಪುನಃ ಅದನ್ನು ಭೋಗಿಸಲಿಲ್ಲ, ಭೋಗಿಸುವಾಗೂ ಮತ್ತೆ ಪುನಃ ದೇವರನ್ನೇ ಬೈದಿವಿ ಅಂದ್ರೆ ಏನಾಯಿತು? ಪಾಪ ಮಾಡಿದ್ದೇವೆ, ಅದಕ್ಕೆ ಫಲ ಕೊಟ್ಟ, ಮತ್ತೆ ಪಾಪ ಮಾಡಿದ್ವಿ. ಈ ಅವಸ್ಥೆ ಎಲ್ಲ ಜನ್ಮಗಳಲ್ಲಿ ಬರ್ತದೆ. ತಿಳುವಳಿಕಿದ್ದ ಬ್ರಾಹ್ಮಣ ಜನ್ಮ ಅಥವಾ ಮನುಷ್ಯನಾದಾಗ, ದೇವರಲ್ಲಿ ಗುರುಗಳಲ್ಲಿ ನಂಬಿಕೆ ವಿಶ್ವಾಸ ಇದ್ದಾಗ ಸ್ವಲ್ಪ ನಮಗೆ ಈ ಅವಸ್ಥೆ ಬರುವುದು ಕಮ್ಮಿ. ಹಾಗಾಗಿ ದೇವರು ಸಜ್ಜನರಾದಾಗಲೂ ಬಹಳ ಮಹತ್ವದ ಮಾತು ಇದು. ದೇವರು ನಮಗೆ ಮೇಲಿಂದ ಮೇಲೆ ದೇವರು ಪೂಜಾ ಮಾಡ್ತೀವಿ, ಪಾಠ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ನಮಸ್ಕಾರ ಮಾಡ್ತೀವಿ, ಭಾಳ ಏನು ಮಾಡ್ತಿರೋದಿಲ್ಲ. ನಾವು ಅಂದ್ಕೊಂಡಿರ್ತೀವಿ ನಾವು ಭಾಳ ಮಾಡ್ತೀವಿ ಅಂತ, ಆದರೂ ಮಾಡ್ತೀವಿ. ಕ್ಷಮಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅಕ್ಯಶಕ್ಯೇತು ನಿದ್ರಾದೋ ಪುನರೇವ ಸಮಾಚರೇತ್ ಅಂತ ಶ್ರೀಮದಾಚಾರ್ಯ ಹೇಳಿದ ಮಾತು ಅಂತೂ ನೋಡಿದರೆ ಎಷ್ಟು ಭ್ರಷ್ಟರಿದ್ದೇವೆ ನಾವು ಅಂತ ಅರ್ಥವಾಗ್ತದೆ. ಒಂದು ಕ್ಷಣ ಬಿಡದೇನೆ ಪಾಠ ಪ್ರವಚನದಲ್ಲಿ ನಿರತರಾಗಬೇಕು ಅಂತ ಹೇಳಿದ್ದಾರೆ. ಮತ್ತು ನಿದ್ದೆ, ಊಟ, ಅದು ವ್ಯವಹಾರಗಳನ್ನು ಮಾಡಬೇಕಲ್ಲ. ಎಷ್ಟು ಸಾಧ್ಯವೋ, ಎಷ್ಟು ಕಮ್ಮಿ ಸಮಯದಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆಯೋ ಅಷ್ಟು ಮಾಡಿ ಮುಗಿಸ್ರಿ, ಉಳಿದೆಲ್ಲ ಕಾಲಕ್ಕೆ ಪಾಠ ಪ್ರವಚನೆ ಮಾಡ್ರಿ ಅಂತ ಹೇಳಿದ್ದರು. ಅಷ್ಟು ಮಾಡಿದ್ದೀವಾ? ಮಾಡಿಲ್ಲ. ಆದರೂ ಏನೋ ಮಾಡ್ತಾ ಇದ್ದೇವೆ. ಈ ಪ್ರಸಂಗದಲ್ಲಿ ದೇವರನ್ನು ನಂಬಿದ್ದೇವೆ, ಗುರುಗಳನ್ನು ನಂಬಿದ್ದೇವೆ, ದೇವರ ಗುರುಗಳ ಮೇಲೆ ವಿಶ್ವಾಸ ಇದೆ. ಈ ಸಮಯದಲ್ಲಿ ದೇವರು ಹಿಂದೆ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ರೂಪದಲ್ಲಿ ಏನೋ ಒಂದು ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ಅದನ್ನು ಅನುಭವಿಸಿ ದೇವರು ನಮ್ಮ ಪಾಪವನ್ನು ಸುಟ್ಟು ಹಾಕಿದ, ನಾವು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಟ್ಟ ಅಂತ ಅರ್ಥ ಮಾಡಿಕೊಂಡು ಬಿಟ್ಟರೆ ಅದೊಂದು ದೊಡ್ಡ ತಪಸ್ಸಾಗ್ತದೆ, ಅದೊಂದು ಉಪಾಸನೆ ಆಗ್ತದೆ. ಹೊರತು ದೇವರು ಹಾಗೆ ಮಾಡಿದ್ದಕ್ಕೆ ಅಂತ ಅರ್ಥ ಮಾಡಿಕೊಳ್ಳದೇನೆ ದೇವರು ನಮಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡಿಕೊಂಡ್ಬಿಟ್ಟು ದೇವರನ್ನೇ ತಿರುಗಿ ಬೈದ್ವಿ ಅಂತಾದರೆ ಹಿಂದೆ ಮಾಡಿದ ಪಾಪ, ಈಗ ಮಾಡಿದ ಪಾಪ, ಇನ್ನು ಹೆಚ್ಚಿನ ಪಾಪ ಆಗಿ ಇನ್ನು ಹೆಚ್ಚು ಭ್ರಷ್ಟರಾಗುವ ಪ್ರಸಂಗ ಬರ್ತದೆ. ಆ ಕಾರಣಕ್ಕಾಗಿ ಭಗವಂತ ನಮಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ನಾವು ತಿಳಿಬೇಕು ಈ ಎಲ್ಲ ಕಥೆಗಳ ಮೂಲಕವಾಗಿ. ಹಾಗಾಗಿ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಏನು ಮಾಡ್ತಾ ಇದ್ದಾನೆ ಅವತಾರ ಮಾಡಿದಾಗ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಪ್ರಸಂಗಕ್ಕೆ ದೇವರು ಯಾವ ನಾಟಕವನ್ನು ಮಾಡಿ ಯಾರ್ಯಾರಿಗೆ ಸಂತೋಷಗೊಳಿಸಿದ, ಯಾರ್ಯಾರಿಗೆ ಭಕ್ತಿ ಅಭಿವೃದ್ಧಿ ಮಾಡಿದ, ಯಾರ್ಯಾರಿಗೆ ಅಂಧನ್ ತಪಸ್ಸಿಗೆ ಕಳಿಸಿದ, ಇದನ್ನೂ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥವನ್ನು ಶ್ರೀಮದ್ ಆನಂದಿತ ಭಗವತ್ಪಾದಾಚಾರ್ಯರು ರಚನೆ ಮಾಡುವ ಅವಕಾಶ ಬಂತು. ಇಲ್ಲದೇ ಇದ್ದರೆ ದೇವರ ಭಕ್ತರು ಭಕ್ತಿ ಮಾರ್ಗದಿಂದ ಚ್ಯುತಿಯನ್ನು ಹೊಂದಬೇಕಾಗುವ ಪ್ರಸಂಗ ಬರ್ತಾ ಇತ್ತು. ಕಥೆಗಳನ್ನು ನೀವು ಕೇಳಿದ್ದೀರಿ. ಈ ನಿರ್ಣಯವನ್ನು, ಈ ತತ್ವವನ್ನು, ಹಿಂದೆ ಇದ್ದ ಒಳಗಿದ್ದ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ಅಧ್ಯಯನ ಮಾಡಿದ್ದು ಏನೂ ಪ್ರಯೋಜನ ಬರುವುದಿಲ್ಲ. ಆ ಭಕ್ತಿಯಿಂದ ತಾನು ನೆನೆಸಿದ್ದಕ್ಕಾಗಿ ದೇವರು ಕಟ್ಟಿಸಿಕೊಂಡ, ಇಲ್ಲದಿದ್ದರೆ ಅದು ಸಾಧ್ಯವಾಗ್ತಾ ಇಲ್ಲ. ಸಿಗುವುದಾದರೂ ದೇವ ಭಕ್ತಿಯಿಂದ ಕರೆದಿದ್ದಕ್ಕೆ ಸಿಕ್ಕ, ಕೊನೆಗೆ ಕಟ್ಟಿಸಿಕೊಳ್ಳಬೇಕಾದಾಗೂ ದೇವರ ಭಕ್ತಿಯಿಂದ ಸ್ಮರಣೆ ಮಾಡಿದ್ದಕ್ಕಾಗಿ ದೇವರು ಕಟ್ಟಿಸಿಕೊಂಡ. ಎರಡೂ ಅರ್ಥವನ್ನು ಮಾಡಿಕೊಳ್ಳಬೇಕು. ಯಶೋಧಾದೇವಿ ಅಂತ ಯಶೋಧಾದೇವಿಗೆ ನಮ್ಮ ಪಾಲು ಗೋವಿಂದ. ಆದರೂ ನಮ್ಮಲ್ಲಿ ದೇವರು ಸ್ವಲ್ಪ ಭಕ್ತಿ ನಮ್ಮ ಯೋಗ್ಯತಾನುಸಾರವಾಗಿ ಇಟ್ಟಿರ್ತಾನೆ. ಆ ಭಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಇಂಥ ಪ್ರಸಂಗಗಳಲ್ಲಿ ನಾವು ಕಷ್ಟ ಬಂದಾಗ ದೇವರು ನಮಗೆ ಕೊಟ್ಟ ಅಂತ ಅನ್ಕೋಬಾರದು. ದೇವರು ಕಷ್ಟ ನಮಗೇ ಕೊಡಲಿ ಅಂತ ಅನ್ಬೇಕು. ನಮಗೇ ಕೊಟ್ಟ ಅಂತನ್ನೋದು ಬೇರೆ, ನಮಗೇ ಕೊಡಲಿ ಅಂತನ್ನೋದು ಬೇರೆ. ಕೊಟ್ಟಾಗ ಅದನ್ನು ಅನುಭವಿಸುವುದು ತಪಸ್ಸು, ನಮಗೇ ಕೊಡಲಿ ಹೆಚ್ಚು ಅನುಷ್ಠಾನ ತಪಸ್ಸು ಆಗ್ತದೆ. ಬ್ರಾಹ್ಮಣ ಜನ್ಮ ಭೋಗಕ್ಕಾಗಿ ಅಲ್ಲ, ವಿಹಾರಕ್ಕಾಗಿ ಅಲ್ಲ, ಮಲಗೋಳಕ್ಕಾಗಿ ಅಲ್ಲ, ಊಟ ಮಾಡೋದಕ್ಕಾಗಿ ಅಲ್ಲ. ಇದಕ್ಕೆ ಸ್ವಧರ್ಮ ವಿಪ್ರಸ್ಯ ಜಪೋಪದೇಶ. ಶ್ರವಣ ಮಾಡಬೇಕು, ಶ್ರವಣ ಮಾಡಿಸಬೇಕು, ಜಪ ಮಾಡಬೇಕು, ಜಪ ಮಾಡಿಸಬೇಕು, ದಾನ ಕೊಡಬೇಕು, ದಾನ ಇಸ್ಕೊಳ್ಬೇಕು.
ಇಸ್ಕೊಳ್ಳೋದಕ್ಕಿಂತ ಕೊಡೋದು ಹೆಚ್ಚಿಟ್ಕೋಬೇಕು, ಅನುಷ್ಠಾನ ಹೆಚ್ಚು ಮಾಡಬೇಕು. ಇದಕ್ಕಾಗಿ ಇದ್ದದ್ದು ಬ್ರಾಹ್ಮಣ ಜನ್ಮ, ಮನುಷ್ಯ ಜನ್ಮ. ಅದು ಬಿಟ್ಟು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಟ್ಟರೆ ದೇವರಂತಾನೆ, ಹಾಗಾದರೆ ಯಾವುದಕ್ಕಾಗಿ ಇದನ್ನು ಜನ್ಮ ಕೊಟ್ಟಿದ್ದೇನೋ ಆ ಜನ್ಮ ಪರಿಪೂರ್ಣ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಇವನಿಗೆ ವಿಚಾರ ಮಾಡಿ ಮುಂದಿನ ಬಾರಿ ಜನ್ಮ ಕೊಡಬೇಕು. ನಾವು ಅಮೂಲ್ಯವಾದ ವಸ್ತುಗಳನ್ನು ನಾವು ವಿಶ್ವಾಸ ಮಾಡಿದವರ ಮೇಲೆ, ನಾವು ಇಟ್ಟವರ ಮೇಲೆ ನಾವು ಆ ಪದಾರ್ಥವನ್ನು ಕೊಟ್ಟಾಗ ಅವನು ಸರಿಯಾಗಿ ಉಪಯೋಗಿಸಲಿಲ್ಲ ಅಂತಾದರೆ ನೀವೇನು ಮಾಡ್ತೀರಿ? ಇನ್ನೊಮ್ಮೆ ಆ ಅಮೂಲ್ಯವಾದ ವಸ್ತುಗಳನ್ನು ಅವ್ರಿಗೆ ಜವಾಬ್ದಾರಿಯಿಂದ ಕೊಡ್ತೀರಾ? ಕೊಡೋದಿಲ್ಲ. ಹಾಗೆ ದೇವರು ಮಾಡ್ತಾನೆ. ಬ್ರಾಹ್ಮಣ ಜನ್ಮ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ವಿನಾಶವನ್ನು ಮಾಡಿಕೊಂಡ್ರಿ, ನಾನು ನಿಮ್ಗೆ ಕೊಡೋದಿಲ್ಲ ಅಂತಾನೆ ದೇವರು. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕಾದದ್ದು ಕೃಷ್ಣನಿಗೆ. ಅವನ ಕಥೆಗಳನ್ನು ಕೇಳ್ತಾ ಇದ್ದೇವೆ. ಯಶೋಧಾದೇವಿಯ ಈ ಕೃಷ್ಣನ ಸಂಬಂಧ, ಬಾಲ್ಯಲೀಲೆಗಳು, ತಾಯಿ ಮಗನಿಗಿದ್ದ ಸಂಬಂಧ, ಇಡೀ ಕೃಷ್ಣನ ಚರಿತ್ರೆ, ಇಡೀ ರಾಮನ ಚರಿತ್ರೆ, ಪರಮಾತ್ಮನ ಅವತಾರದ ಚರಿತ್ರೆ, ಪರಮಾತ್ಮನ ಚರಿತ್ರೆ. ಎಲ್ಲಿ ಹೀಗೆ ಪ್ರಸಂಗಗಳು ಬರ್ತದೆ ನೋಡ್ರಿ, ಆ ಎಲ್ಲ ಪ್ರಸಂಗಗಳಿಗೆ ಥಟ್ಟನೆ ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯರು. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಸಣ್ಣ ಹುಡುಗ ಅಂತ ಅನ್ನೋದು ವಿಚಾರ ಮಾಡ್ರಿ, ಬೇಡ ಅಂದಿಲ್ಲ. ಆದರೆ ಸಣ್ಣ ಹುಡುಗನಾಗಿ ದೇವರು ಏನು ಕೆಲಸವನ್ನು, ಸಣ್ಣ ಹುಡುಗನಾದಾಗಲೇ ಗೋವರ್ಧನ ಪರ್ವತ ಎತ್ತಿದ ಪರಮಾತ್ಮ, ಅದನ್ನ್ಯಾಕೆ ವಿಚಾರ ಮಾಡೋದಿಲ್ಲ ನೀವು? ಬೆಣ್ಣೆಯನ್ನು ಹೊಡೆದ, ಬೆಣ್ಣೆಯನ್ನು ತಿಂದ, ಗೋಪಿಕಾಸ್ತ್ರೀಯ ಜೊತೆ ಓಡಾಡಿದ, ಇದನ್ನೇ ಯಾಕೆ ವಿಚಾರ ಮಾಡ್ತೀರಿ ನೀವು? ಯಾವುದು ನಮಗೆ ಬಾಧಕವೋ ಅದನ್ನು ವಿಚಾರ ಮಾಡಬಾರದು, ಯಾವುದು ನಮಗೆ ತಾರಕವೋ ಅದನ್ನು ವಿಚಾರ ಮಾಡಬೇಕು. ಬಾಧಕವಾದ ಮಾತುಗಳನ್ನು ನಾವು ಲೀಲೆ ಅಂತ ಅರ್ಥ ಮಾಡಿಕೊಂಡು ಅಚಿಂತ್ಯ ಅನಂತ ಶಕ್ತಿ ಸಂಪನ್ನನಾದ ಪರಮಾತ್ಮ ಹೀಗೆ ವಿಚಾರ ಮಾಡಬಹುದಾ ತಾನು, ಹೀಗೆಲ್ಲ ಕೆಲಸಗಳನ್ನು ಮಾಡಿದ್ದಾನಲ್ಲ ತಾನು ಅಂತ ನಾವು ವಿಚಾರ ಮಾಡಿ ಸಂತೋಷಪಟ್ಟು ಪರಮಾತ್ಮನ ಅಚಿಂತ್ಯ ಶಕ್ತಿ ಇದು ಅಂತ ವಿಚಾರ ಮಾಡಿದರೆ ಇನ್ನ ಸಂತೋಷ. ಅದು ಬಿಟ್ಟು ನಾವು ದೇವರು ಒಂದೇ ಅಂತ ವಿಚಾರ ಮಾಡತಕ್ಕದ್ದಲ್ಲ ಅಂತ ಶ್ರೀಮನ್ ಮಹಾಭಾರತ ತಾತ್ಪರ್ಯದಲ್ಲಿ ಪರಮಾತ್ಮ ಲೀಲೆಗಳನ್ನು, ಆ ಪರಮಾತ್ಮನ ಲೀಲೆಗಳನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಬಹಳ ಮಹತ್ವದ ಈ ಎಲ್ಲ ಹಂತಗಳು. ಮತ್ತೆ ಪುನಃ ನಾಳಿನ ದಿನ ಕೇಳೋಣಂತೆ. ಎಲ್ಲರಿಗೂ ತಿಳಿಸಿ ಪಾಠ ಪ್ರಾರಂಭವಾಗಿದೆ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು.